ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಬ್ರಿಡ್ಜ್ ಕೋರ್ಸ್ 2024-25 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ 10ನೇ ತರಗತಿ ಇಂಗ್ಲೀಷ್ ವಿಷಯದ ಸೇತುಬಂಧ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇನೆ. DSCRT ವತಿಯಿಂದ ನೀಡಿರ್ತಕ್ಕಂತಹ ಸೇತುಬಂಧ ಪರೀಕ್ಷೆಯ ಕಲಿಕಾ ಸಾಮಗ್ರಿಯನ್ನು ಆಧರಿಸಿ DSCRTಯಲ್ಲಿ ನೀಡಿರ್ತಕ್ಕಂತಹ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಆ ಲರ್ನಿಂಗ್ ಔಟ್ಕಮ್ಸನ್ನು ಇಲ್ಲಿ ಲಿಸ್ಟ್ ಮಾಡಲಾಗಿದೆ. ಅವುಗಳ ಪ್ರಕಾರವೇ ಪ್ರಶ್ನೆ ಪತ್ರಿಕೆಯನ್ನು ಸಹ ಸಿದ್ಧಪಡಿಸಲಾಗಿದೆ. ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಹಾಗೂ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು PDF ರೂಪದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. PDF ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇನ್ನು 10ನೇ ತರಗತಿ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಮೊದಲನೆಯ ಒಂದು ಪ್ರಶ್ನೆ ಬಂದು ಲಿಸನ್ ದ ಸ್ಟೋರಿ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೋರಿಯನ್ನು ಟೀಚರ್ಸ್ ಓದಿದಾಗ ಅಥವಾ ನೀವು ಓದಿ ಅಥವಾ ಅದನ್ನು ಕೇಳಿಸಿಕೊಂಡು ಕೆಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಸ್ಟೋರಿಯನ್ನು ಕೇಳಿದ ನಂತರ ನೇಮ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರಿ. ಈ ಸ್ಟೋರಿಯಲ್ಲಿರ್ತಕ್ಕಂತಹ ಕಥೆಯಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅಂದಾಗ ಎ ಡವ್, ಆ್ಯಂಟ್ ಆ್ಯಂಡ್ ಹಂಟರ್ 3 ಕ್ಯಾರೆಕ್ಟರ್ಸ್ ಬರುತ್ತೆ. ಹೌ ಡಿಡ್ ಆ್ಯಂಟ್ ಸೇವ್ ದ ಡವ್? ಇದಕ್ಕೆ ಸರಿಯಾದ ಉತ್ತರ ಅಂದಾಗ ಆ್ಯಂಟ್ ಬೈಟ್ ದಿ ಹಂಟರ್ಸ್ ಫುಟ್ ಟು ಮಿಸ್ ಈಸ್ ಹೇಮ್ ಆ್ಯಂಡ್ ಸೇವ್ಡ್ ದಿ ಬರ್ಡ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಆ ಕೀ ಉತ್ತರಗಳನ್ನು ನಾನು ಈ ಕ್ವಶನ್ ಪೇಪರ್ನ ಕೆಳಗಡೆ ನೀಡಿರ್ತೇನೆ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ನಾನ್ ಫೈನೈಟ್ ವರ್ಬ್. ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನೋಡಿ. ಶಿ ವಾಸ್ ವೈಟಿಂಗ್ ಫಾರ್ ಹರ್ ಫ್ರೆಂಡ್ ಟು ಟಾಕ್ ಅಬೌಟ್ ದ ಪ್ರಾಜೆಕ್ಟ್. ಇಲ್ಲಿ ನಾನ್ ಫೈನೈಟ್ ಅಂದಾಗ 2 + ವರ್ಬ್ 1 ಟು ಟಾಕ್ ಅಂತಕ್ಕಂಥದ್ದು ನಾನ್ ಫೈನೈಟ್ ವರ್ಬ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್. ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ಡ್ಯಾಶ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಇದು ಇಫ್ ಕ್ಲಾಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವುಡ್ ಹ್ಯಾವ್. ನೆಕ್ಸ್ಟ್ 4th ಕ್ವಶನ್, ಐ ಹ್ಯಾವ್ ಇನ್ಫಾರ್ಮ್ಡ್ ಮೈ ಫ್ರೆಂಡ್ ಟು ಡ್ಯಾಶ್ ಮೀ ನಿಯರ್ ದ ಡ್ಯಾಶ್ ಶಾಪ್. ಇಲ್ಲಿ ಬಂದಿರತಕ್ಕಂತಹ ಅದು ಹೋಮೋಫೋನ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ 2 ಪದ ಕೊಟ್ಟಿದೆ. ಮೀಟ್ ಮೊದಲನೇದು MEET ಮೀಟ್ ಅಂದರೆ ಭೇಟಿ, MEAT ಮೀಟ್ ಅಂದರೆ ಇದು ಮಾಂಸ ಅಂತಕ್ಕಂಥದ್ದು ಬರುತ್ತೆ. ಸೊ ಅಲ್ಲಿ ಸರಿಯಾದ ಉತ್ತರ ಮೊದಲನೇ ಡ್ಯಾಶ್ನಲ್ಲಿ MEET ಮೀಟ್ ಭೇಟಿ, ನೆಕ್ಸ್ಟ್ ಡ್ಯಾಶಲ್ಲಿ MEAT ಮೀಟ್ ಅಂದಾಗ ಮಾಂಸದ ಅಂಗಡಿ ಅಂತಕ್ಕಂಥ ಉತ್ತರ. ನೆಕ್ಸ್ಟ್, ರೀಡ್ ದ ಡೈಲಾಗ್ಸ್, ಆ್ಯಡ್ ಎನಿ ಸೂಟೇಬಲ್ ಲ್ಯಾಂಗ್ವೇಜ್ ಫಾರ್ಮ್ ಟು ಮೇಕ್ ಇಟ್ ಮೋರ್ ಪೊಲೈಟ್ ಅಂತ ಇದೆ. ಮೊದಲನೇದು ಗೆಟ್ ಮೀ ಸಮ್ ವಾಟರ್. ಇದನ್ನು ಪೊಲೈಟ್ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಕುಡ್ ಯು ಪ್ಲೀಸ್ ಗೆಟ್ ಮೀ ಸಮ್ ವಾಟರ್. ಸ್ವಿಚ್ ಆಫ್ ದ ಫ್ಯಾನ್ ಇದೆ. ಇದನ್ನು ಪೊಲೈಟ್ ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ಕುಡ್ ಯು ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್. ನೆಕ್ಸ್ಟ್ 6th ಕ್ವಶನ್, ರೀಡ್ ದ ಗಿವನ್ ಚಾರ್ಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್. ಈ ಟೇಬಲನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ಮೊದಲನೇ ಪ್ರಶ್ನೆ, ಹೂ ಸ್ಕೋರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥದ್ದು ಯಾರು ಅಂದಾಗ ಆನ್ಸರ್ ಭಾರತಿ. ನಂತರ ಇನ್ ವಿಚ್ ಸಬ್ಜೆಕ್ಟ್ ಅರುಳ್ ಸ್ಕೋರ್ಡ್ ಲೋ ಮಾರ್ಕ್ಸ್. ಅರುಳ್ಗೆ ತುಂಬ ಕಡಿಮೆ ಬಂದಿರತಕ್ಕಂಥ ಸಬ್ಜೆಕ್ಟ್ ಯಾವುದು? ದಟ್ ಈಸ್ ಫಿಸಿಕ್ಸ್, 0 ಮಾರ್ಕ್ಸ್. ಇನ್ನು 7th ಕ್ವಶನ್, ಕಂಪ್ಲೀಟ್ ದ ಕನ್ವರ್ಸೇಷನ್. ಇಲ್ಲಿ ಕಸ್ಟಮರ್ ಮತ್ತು ಶಾಪ್ಕೀಪರ್ನ ನಡುವೆ ಒಂದು ಕನ್ವರ್ಸೇಷನ್ ನಡೆದಿದೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಕಸ್ಟಮರ್, ಎಕ್ಸ್ಕ್ಯೂಸ್ ಮೀ ಸರ್. ಶಾಪ್ಕೀಪರ್, ಎಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಕಸ್ಟಮರ್, ಐ ವಾಂಟ್ ಎ ಪೆನ್. ಶಾಪ್ಕೀಪರ್, ಹಿಯರ್ ಇಟ್ ಈಸ್. ಕಸ್ಟಮರ್, ಐ ನೀಡ್ ವೆರಿ ಗುಡ್ ಪೆನ್. Shopkeeper, yeah, take this, it is a very good pen. Customer, how much it costs? Shopkeeper, it is 100 rupees. Here is the money. Shopkeeper, come again. ಈ ರೀತಿಯಾಗಿ ನೀವು ಬೇರೆ ಯಾವುದೇ ಒಂದು ವಸ್ತುವನ್ನು ಶಾಪ್ಕೀಪರ್ ಜೊತೆ ಮಾತಾಡಿ ಅದನ್ನ ತೆಗೆದುಕೊಳ್ಳೋ ಹಾಗೆ ಒಂದು ಕನ್ವರ್ಸೇಷನನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 8th ಕ್ವಶನನ್ನು ನೋಡೋದಾದ್ರೆ, ರೀಡ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಫ್ರೇಮ್ ಎ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ದ ಆನ್ಸರ್. ಇಲ್ಲಿ ಬಿಲೋ ಸ್ಟೇಟ್ಮೆಂಟ್ಸ್ ಬರಬೇಕು, ಎಬೋ ಅಂತ ಇದೆ ಕ್ವಶನಲ್ಲಿ. ಮನೋಹರ್ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಇದನ್ನು WH ಕ್ವಶನ್ ಮಾಡಿದಾಗ ಹೂ ವಾಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಇನ್ನು B ಕ್ವಶನ್ಗೆ ಬಂದಾಗ ರಮೇಶ್ ವೆಂಟ್ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ. ಇದನ್ನು ಕ್ವಶನ್ ಮಾಡಿದಾಗ ವೇರ್ ಡಿಡ್ ರಮೇಶ್ ಗೋ ಟು ಎಸ್ಟರ್ಡೇ ಅಥವಾ ವೇರ್ ಡಿಡ್ ರಮೇಶ್ ಗೋ ಎಸ್ಟರ್ಡೇ ಟು ಬ್ಯಾಂಗ್ಳೂರ್ ಉತ್ತರ ಬರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಇಮ್ಯಾಜಿನ್ ಯು ಆರ್ ರಾಜೇಶ್ ಆರ್ ರಂಜಿತಾ, 10th ಸ್ಟ್ಯಾಂಡರ್ಡ್ GHS ಹೊಂಗನೂರು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಸಮ್ಮರ್ ಹಾಲಿಡೇಸ್. ಇದು ಪರ್ಸನಲ್ ಲೆಟರ್ನ ಬರೀಬೇಕಾಗುತ್ತೆ. ಫ್ರಮ್ ಅಡ್ರೆಸ್ ರಾಜೇಶ್, 10th ಸ್ಟ್ಯಾಂಡರ್ಡ್ GHS ಹೊಂಗನೂರು.
ಡೇಟ್ ಬರೀಬೇಕು. ನಂತರ ಡಿಯರ್ ಫ್ರೆಂಡ್, ಅದಾದ ನಂತರ ಹಾಯ್ ಹೌ ಆರ್ ಯು, ಐ ಆಮ್ ವೆರಿ ವೆಲ್ ಹಿಯರ್, ಐ ಆಮ್ writing this letter about my summer holidays. I enjoyed my summer holidays. I went to my granny house and I visited many tourist places in summer. I went to beach and enjoyed the swimming. I hope you are also enjoyed the summer holidays like this. And write a letter about your summer holidays. ಕನ್ವೆ ಮೈ ರಿಗಾರ್ಡ್ಸ್ ಟು ಹಾಲ್ ಅಂತ ಬರಿಬೇಕು. ನಂತರ ಯುವರ್ ಲವಿಂಗ್ ಫ್ರೆಂಡ್ ಅಂತ ಬರೆದು ರಾಜೇಶ್ ಅಂತ ಸೈನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಲೆಟರ್ ಬರೀಬೇಕು. ಇನ್ನು 10th ಕ್ವಶನ್ ನೋಡೋದಾದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಒಂದು ಟಾಪಿಕ್ ಬಗ್ಗೆ ಯೂಸ್ ಮಾಡಿ ಅಥವಾ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ಅದಕ್ಕೆ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮರಿಟ್ಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. He had a first class ticket. He sat in the train. After some time, a passenger came and asked him to go to the other compartment. Gandhiji showed his first class ticket and refused to leave the compartment. After some time, 2 policemen came and forcefully pushed him out of the train. His baggage was thrown out too. Gandhiji felt very sad. ಇಲ್ಲಿ ಪ್ರಶ್ನೆ ಇದೆ, why did Gandhiji felt sad? ಇಲ್ಲಿ the policeman forcefully pushed him out of the train and his baggage was thrown out too. So Gandhiji felt very sad. Where was Gandhiji traveling? Gandhiji was traveling from Durban to Maritzburg in South Africa. ಈ ಉತ್ತರಗಳನ್ನು ಬರೀಬೇಕು. ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೀ ಉತ್ತರವನ್ನು ಸಹ ಇಲ್ಲಿ ನೀಡಿರ್ತೇನೆ. ಆ ಕೀ ಉತ್ತರವನ್ನು ನೀವು ನೋಡ್ಕೋಬಹುದಾಗಿರುತ್ತೆ. ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಿರ್ತೇನೆ. ತಪ್ಪದೇ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಹಾಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.